ಏನು ಉದ್ದೇಶ ಏನು ಅಂತಂದ್ರೆ ಶಿಕ್ಷಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಾವು ಏನು ಎಲ್ಲ ಯುವಕರಲ್ಲಿ ತುಂಬ ನಿಮ್ಮ ಮಾಧ್ಯಮಗಳಲ್ಲಿ ನಮ್ಮೆಲ್ಲ ಸ್ನೇಹಿತರುಗಳು ಸಹ ಇತ್ತೀಚೆಗೆ ವರದಿ ಮಾಡ್ತಾ ಇದ್ದೀರಾ. ತುಂಬ ಜನಕ್ಕೆ ಹೃದಯಾಘಾತ ಆಗ್ತಾ ಇದೆ. ಆರೋಗ್ಯದ ಬಗ್ಗೆ ತುಂಬ ಜನ ಇತ್ತೀಚೆಗೆ ಈಗ ಈ ಒಂದು ಕೋವಿಡ್ ಬಂದಿದ್ದಂತಹ ಪರಿಣಾಮ ತುಂಬ ಜನಕ್ಕೆ ಹೃದಯದ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗ್ತಿದೆ. ಅಲ್ಲಲ್ಲೇ ಯುವಕರು ಸಹ ಹೆಚ್ಚಿಗೆ ಸಾವನ್ನ ಸಂಭವಿಸ್ತಾ ಇದ್ದಾರೆ. ಈ ಒಂದು ವಿಷಯವನ್ನ ಕೇಳಿ ನಾವೆಲ್ಲರೂ ನಮ್ಮ ತಂಡ ಒಂದು ದಿವಸ ಕುಂತ್ಕೊಂಡು ನಾವು ಈ ಆರೋಗ್ಯದ ಬಗ್ಗೆ ಏನಾದರೂ ಒಂದು ಹೊಸ ರೀತಿಯಾಗಿ ಎಲ್ರಿಗೂ ಸಾರ್ವಜನಿಕರಿಗೆ ಮತ್ತೆ ಎಲ್ರಿಗೂ ಜನರುಗಳಿಗೂ ಸಹ ತಲುಪಿಸುವಂತ ಒಂದು ಕಾರ್ಯಕ್ರಮ, ಆರೋಗ್ಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲರೂ ಯೋಚನೆ ಮಾಡಿದಾಗ ಇಂದಿನ ಕಾಲದಲ್ಲಿ ಪ್ರತಿಯೊಂದು ಏನಾದರೂ ಒಂದು ಐಡಿಯಾ ಬರಬೇಕು ಅಂದ್ರೆ ಏನಾದರೂ ಕುಂತ್ಕೊಂಡು ಒಂದು 10 ಜನ ಅಥವಾ ಒಂದು 100 ಜನ ಕುಂತ್ಕೊಂಡು ಮಾತಾಡಿದಾಗ ಇದ್ರ ಏನು ವಿಷಯಗಳು, ಏನ್ ಸಬ್ಜೆಕ್ಟು, ಯಾವ ರೀತಿ ಮಾಡ್ಬೋದು, ಏನ್ ಮಾಡಿದ್ರೆ ಜನಕ್ಕೆ ಒಳ್ಳೇದಾಗ್ತದೆ ಅನ್ನೋ ವಿಚಾರ ತಿಳಿಯುತ್ತೆ. ಅದೇ ರೀತಿ ನಮ್ಮ ಸಂಸ್ಥೆಯು ಸಹ ಎಲ್ಲರೂ ಸೇರ್ಕೊಂಡು ಒಂದಷ್ಟು ಜನ ಮಾರ್ಗದರ್ಶಕರನ್ನ ಮತ್ತೆ ಡಾಕ್ಟರ್ಗಳನ್ನ ಮತ್ತೆ ಏನು ಇಂದಿನ ಕಾಲದಲ್ಲಿ ಪಂಡಿತರುಗಳಿದ್ರಲ್ಲ ಮನೆಗಳಲ್ಲಿ ಅಜ್ಜಿದಿರ ಹತ್ರ ಕುಂತ್ಕೊಂಡು ಸಂಭಾಷಣೆ ಮಾಡಿ ಎಲ್ಲರ ಹತ್ರ ವಿಚಾರ ಬಂದಾಗ ನಾವೆಲ್ಲ ಒಂದೊಂದು ಭಾಗದಲ್ಲಿ ನಾವು ಬರೇ ಬೆಂಗಳೂರು ಭಾಗದಲ್ಲಿ ಅಲ್ದಲೆ ಬೆಳಗಾಂ, ಮೈಸೂರು, ಮಂಗಳೂರು ಈ ಭಾಗದ ವಿಚಾರಗಳನ್ನ ತಿಳ್ಕೊಂಡು ಹಳ್ಳಿಗಳಲ್ಲಿ ಯಾವ ರೀತಿ ಇದಕ್ಕೆ ಹಿಂದೆ ಹೋಗ್ತದ್ರೆ ಎಲ್ರಿಗೂ ಸಹ ಆರೋಗ್ಯ ಸಮೃದ್ಧಿಯಾಗಿರ್ತದೆ, ಸರ್ವ ರೋಗಗಳನ್ನ ನಿವಾರಣೆ ಮಾಡುವಂತ ಒಂದು ಏನಾದ್ರೂ ಒಂದು ಜನರಿಗೆ ಜಾಗೃತಿ ಮೂಡಿಸಿದ್ರೆ ನಾವು ಇವತ್ತೆಲ್ಲರೂ ಒತ್ತಡ, ಕೆಲಸ, ಬಿಸಿಗಳಲ್ಲಿ ತಮ್ಮ ಆಹಾರದ ಬಗ್ಗೆ ಕಾಳಜಿಯನ್ನು ಮರಿತಾ ಇದ್ದೀವಿ. ಆರೋಗ್ಯ ಇದ್ರೆ ಸಕಲ ಸಂಪನ್ಮೂಲಗಳು ದೇಹಕ್ಕೆ ಮತ್ತೆ ಆರೋಗ್ಯಕ್ಕೆ ಮತ್ತೆ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಯಶಸ್ಸನ್ನ ಕಾಣ್ಬೋದು ಅನ್ನೋದು ನಮ್ಮ ಉದ್ದೇಶ. ಆ ಉದ್ದೇಶದಿಂದ ಸಂಜೀವಿ ಲಡ್ಡು ಅಂತ ಯಾಕಪ್ಪ ಹೆಸರಿಟ್ಟ ಅಂದ್ರೆ ಹಿಂದೆ ನಮ್ಮ ಧರ್ಮದಲ್ಲಿ ನಮ್ಮ ಆರಾಧಿಸುವಂತ ಏನು ಶ್ರೀರಾಮನ ಭಕ್ತ ರಾಮ ಹನುಮ ಲಕ್ಷ್ಮಣನಿಗೆ ತಂದುಕೊಟ್ಟು ಜೀವವನ್ನು ಕಾಪಾಡದ ಅಂತ ಒಂದು ಕ್ಷಣವನ್ನ ನಾವೆಲ್ಲೂ ಜ್ಞಾಪಿಸ್ಕೊಳ್ಳೋ ತರ ನಮ್ಮ ಒಂದು ಅಜ್ಜಿ ನಮ್ಗೆ ಇದನ್ನ ಮಾರ್ಗದರ್ಶನ ಮಾಡಿದ್ರು. ಆ ಅಜ್ಜಿ ಮಾರ್ಗದರ್ಶನ ಮಾಡಿದ್ಕೆ ನಾವು ಸಂಜೀವಿ ಲಡ್ಡು ಅಂತ ಹೆಸರಿಟ್ಟು ಆ ಹೆಸರಿಟ್ಕೊಂಡು ಯಾಕೆ ಆ ರಾಮ ಆ ಸಂಜೀವಿನಿ ಹನುಮ ಲಕ್ಷ್ಮಣನಿಗೆ ಜೀವ ಉಳಿಸಲಿ ಹನುಮ ಯಾವ ರೀತಿ ಸಂಜೀವಿನಿ ಯಾವ್ಯಾವ ಅಂಶಗಳು ತಂದ ಅಂದ್ರೆ ಗಿಡಮೂಲಿಕೆಗಳ ಅಶ್ವಗಂಧ, ಅಕ್ಷಯ ಬೀಜ, ಅಮೃತಬಳ್ಳಿ ಆ ಒಂದು ಇವುಗಳನ್ನ ಮಾಡಿರುವಂತ ತಂದಂತ ಅಂಶವನ್ನೇ ಆಧರಿಸ್ಕೊಂಡು ನಾವು ಇವತ್ತು ಅದೇ ರೀತಿಯಾಗಿ ಅಶ್ವಗಂಧ, ಅಮೃತಬಳ್ಳಿ, ಅಕ್ಷಯ ಬೀಜ, ಕಡಲೆಕಾಯಿ ಬೀಜ ಮತ್ತೆ ಶುದ್ಧ ತುಪ್ಪ, ಸ್ವಲ್ಪ ಬೆಲ್ಲ, ಶುದ್ಧ ಬೆಲ್ಲ, ಅದರಲ್ಲೂ ಬೆಲ್ಲವನ್ನ ಎಲ್ಲಿ ಆಲೆ ಮನೆಯಲ್ಲಿ ಅರಿತಾರೆ ಅಲ್ಲಿಂದಲೇ ತಂದು ಈ ಒಂದು ಸಂಜೀವಿ ಲಡ್ಡುವನ್ನ ರಾತ್ರಿ ನಮ್ಮ ಸ್ವಯಂ ಸೇವಕರೆಲ್ಲ ತಯಾರು ಮಾಡ್ಕೊಂಡು ಇದನ್ನ ಮಾಡಿ ಬೆಳಗ್ಗೆ ತಂದು ಕೊಡುವಂಥದ್ದು. ಇದು ಯಾವುದೇ ರೀತಿಯಾದಂತಹ ಸ್ಟೋರೇಜ್ ಇಟ್ಟಿಲ್ಲ, ಮತ್ತೆ ಇದನ್ನೆಲ್ಲೂ ಸಹ ವ್ಯಾಪಾರಕ್ಕೆ ಇಟ್ಟಿಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡುವಂಥದ್ದು. ಪ್ರತಿ ಗುರುವಾರ ನಮ್ಮ ಸಂಸ್ಥೆ ಹೃದಯಪೂರ್ವಕವಾಗಿ ಎಲ್ರಿಗೂ ಆರೋಗ್ಯ ಕೊಡ್ಲಿ ಅಂತ ಉಚಿತ ಎಲ್ರೂ ಸಹ ಸಾರ್ವಜನಿಕರು ಇದ್ರು ಸದುಪಯೋಗ ಸಹ ಪಡ್ಕೊಳ್ತಾ ಇದ್ದಾರೆ. ಇದರಿಂದ ಇನ್ನಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ನಾವು ಯಾವುದೇ ರೀತಿ ಚರ್ಚೆ ಮಾಡ್ಕೊಂಡು ಆ ಒಂದು ವಿಚಾರದಲ್ಲಿ ನಾವು ಒಂದು ಅವಾಗ ಗೊತ್ತಾಗಿದ್ದು ನಮ್ಮ ಆಹಾರದಲ್ಲೇ ಆರೋಗ್ಯವಿದೆ, ನಮ್ಮ ಆಹಾರದಲ್ಲಿ ನಮ್ಮ ಆರೋಗ್ಯವಿದೆ ಅಂತ ನಮ್ಮ ಒಂದು ಸಂಸ್ಥೆ ವತಿಯಿಂದ ನಮ್ಮ ಆಹಾರ ನಮ್ಮ ಆರೋಗ್ಯ, ಹೃದಯ ರಕ್ಷಕ, ಜೀವ ರಕ್ಷಕ, ಆರೋಗ್ಯವರ್ಧಕ ಸಂಜೀವಿನಿ ಲಡ್ಡು ಅನ್ನೋ ಒಂದು ಲಡ್ಡುವನ್ನ ತಯಾರು ಮಾಡೋದ್ರಿಂದ ಅದು ಲಡ್ಡು ಅಲ್ಲ, ಔಷಧ. ಏನಪ್ಪಾ ಅಂತಂದ್ರೆ ನಾವು ಅವ್ರವ್ರ ಮನೆಗಳಲ್ಲೇ ಸಹ ಇದನ್ನ ಮಾಡ್ಕೊಬಹುದು. ಇದನ್ನ ಚಿಕ್ಕ ಮಕ್ಕಳು ಸಹ ತಿನ್ಬೋದು, ದೊಡ್ಡವರು ತಿನ್ಬೋದು, ಎಲ್ಲಾ ರೀತಿಯಾದಂತಹ ರೋಗಗಳಿರೋರು ತಿನ್ಬೋದು. ಮತ್ತೆ ಕೆಲವೊಂದು ಪ್ರಶ್ನೆಗಳು ಸಹ ಇಲ್ಲೇ ನಮ್ಗೆ ಪ್ರಶ್ನೆಗಳು ಬರ್ತವೆ. ಏನಂತ ಅಂತಂದ್ರೆ ಇದನ್ನ ಒಂದ್ಸತಿ ತಿಂದ್ರೆ ಆರೋಗ್ಯ ಸುಧಾರಿಸ್ಕೊಂಡ್ಬಿಡುತ್ತಾ ಅಂತ. ಆ ಒಂದ್ಸತಿ ತಿನ್ನೋದ್ರಿಂದ ಆರೋಗ್ಯ ಸುಧಾರಿಸ್ಕೊಳ್ಳಲ್ಲ. ನಾವು ಅದೇ ಉದ್ದೇಶ ಇಟ್ಕೊಂಡು ಅವ್ರವ್ರ ಮನೆಗಳಲ್ಲೇ ಇದನ್ನ ಮಾಡ್ಕೊಬಹುದು, ತಯಾರು ಮಾಡ್ಬೋದು. ಎಷ್ಟೆಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಅಂಶಗಳನ್ನ ಯಾವ್ಯಾವ ಪದಾರ್ಥಗಳನ್ನ ನಮ್ಮ ಮನೆಗಳಲ್ಲೇ ಮಾಡ್ಕೊಬಹುದು ಅಂತ ನಾವು ಒಂದು ಹ್ಯಾಂಡ್ ಬಿಲ್ ಮಾಡಿ ಪ್ರತಿಯೊಬ್ಬರಿಗೂ ಅದರ ಮಾಹಿತಿಯನ್ನು ಸಹ ಹಂಚ್ಕೊಂತ ಇದ್ದೀವಿ. ಹೆಲ್ಪ್ ಲೈನ್ ಮಾಡಿದೀವಿ, ಹೆಲ್ಪ್ ಲೈನ್ಗೆ ನಂಬರ್ ಕೊಟ್ಟಿದ್ದೀವಿ. ಯಾರಾದ್ರೂ ಅವ್ರ ಮನೆಗಳಲ್ಲಿ ಮಾಡ್ಕೊಬಹುದು ಅಂತ ಎಲ್ರಿಗೂ ಸಹ ತಿಳಿಸಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದಷ್ಟು ಅಲ್ಲದೆ ಯಾರು ಅವ್ರ ಕೈಲಿ ಮಾಡಕ್ಕಾಗಲ್ಲ, ಆ ಪದಾರ್ಥಗಳು ಎಲ್ಲೆಲ್ಲಿ ಸಿಗಲ್ಲ, ಅವ್ರಿಗೆ ಅಂತ ಶಕ್ತಿ ಇಲ್ಲ, ಅವ್ರಿಗೆ ಪ್ರತಿ ಗುರುವಾರ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಮತ್ತೆ ನಮ್ಮ ಈ ರಾಜಾಜಿನಗರ ಸುತ್ತಮುತ್ತಲಿರುವಂತ ಎಲ್ಲರೂ ಮುಖಂಡರು, ಮಾರ್ಗದರ್ಶಕರು, ತಾಯಂದಿರು, ಅಕ್ಕಂದಿರು ಮತ್ತೆ ಸಾರ್ವಜನಿಕರು ಎಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿ ಆ ಒಂದು ಪ್ರತಿ ಗುರುವಾರ ಎಲ್ಲಿ ಸಾರ್ವಜನಿಕರು ಒಂದು ಆರೋಗ್ಯ ದೃಷ್ಟಿಯಿಂದ ವ್ಯಾಯಾಮ, ಎಕ್ಸರ್ಸೈಜ್ ಮತ್ತೆ ವಾಕಿಂಗ್ ಗಳನ್ನ ಮಾಡ್ತಾ ಇರ್ತಾರೆ ಅಂತ ಸ್ಥಳಗಳನ್ನ ಆಯ್ಕೆ ಮಾಡ್ಕೊಂಡು ಇವತ್ತು ನಾವು ಗಾಯತ್ರಿ ಪಾರ್ಕ್, ಇದನ್ನ ಹೆಸರಾಂತ ಆನೆ ಪಾರ್ಕ್ ಅಂತ ಕರೀತಾರೆ. ಇಲ್ಲಿ ಕನಿಷ್ಠ ಪಕ್ಷ ಈ ಒಂದು ಬೆಂಗಳೂರಿನ ಏನು ಪೂರ್ವ ಭಾಗದಲ್ಲಿ
2,000 ಜನ ಏನಾದ್ರು ಉದ್ಯಾನವನದಲ್ಲಿ ಏನಾದ್ರು ವಾಕಿಂಗ್ ಮಾಡ್ತಾರೆ ಅಂತಂದ್ರೆ ಇದು ಅಂತಹ ದೊಡ್ಡ ಪಾರ್ಕ್. ಇದು 24 ಗಂಟೆನೂ ಓಪನ್ ಇರ್ತದೆ. ಇಂತಹ ಸ್ಥಳಗಳಲ್ಲಿ ಮಾಡೋದ್ರಿಂದ ಸಾಕಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಒಂದು ಮನಸ್ಥಿತಿ ಇಟ್ಕೊಂಡು ಎಲ್ಲರೂ ಆರೋಗ್ಯ ಒಳ್ಳೇದಾಗ್ಲಿ ಅಂತ ಒಂದು ಬಯಸಕ್ಕೋಸ್ಕರ ನಮ್ಮ ಸಂಸ್ಥೆ ಹೃದಯಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಎಲ್ರಿಗೂ ಆರೋಗ್ಯ ಒಂದು ಇದ್ರೆ ಎಲ್ಲ ದೇವರು ಎಲ್ಲರೂ ಕೊಡ್ತಾನೆ. ಆರೋಗ್ಯ ದೃಷ್ಟಿಯಿಂದ ನಾವು ಜಾಗೃತಿ ಮೂಡಿಸ್ಬೇಕು ಅಂತ ಪ್ರತಿ ಗುರುವಾರ ಈ ಒಂದು ಹೃದಯ ರಕ್ಷಕ ಜೀವ ರಕ್ಷಕ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಎಲ್ಲರೂ ಸಹ ನಾವು ಫ್ರೀ ಆಗಿ ವಿತರಣೆ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದಿದ್ದೀರಾ. ಮತ್ತೆ ನಮ್ಮ ಹಲವಾರು ಏರಿಯಾಗಳಿಂದ ನಮ್ಮ ಸುಂದರೇಶ್ ಸರ್, ರಾಧಕ್ಕ, ಸುಜಾತ ಮೇಡಮ್, ಮತ್ತೆ ನಮ್ಮ ರಾಮಚಂದ್ರ ಸರ್, ಮತ್ತೆ ನಮ್ಮ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರು, ಗೋಪಾಲಣ್ಣ ಬಂದಿದ್ದಾರೆ, ನಮ್ಮ ಪ್ರಭು ಸರ್ ಬಂದಿದ್ದಾರೆ. ಇವರೆಲ್ಲರಿಗೂ ಮತ್ತೆ ನೀವು ಇದಕ್ಕಿಂತ ಮಿಗಿಲಾಗಿರ್ಬೋದು ಎಲ್ಲಾ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೊಂಡು ಒಂದಷ್ಟು ಜನಕ್ಕೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕಿಂತ ಮುಖ್ಯವಾಗಿ ನೀವೆಲ್ಲರೂ ಸಹ ಇನ್ನಷ್ಟು ಜನಕ್ಕೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮತ್ತೆ ನೀವೆಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾರ ಪ್ರತಿನಿತ್ಯ. ಇಂತಹ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಯಾವಾಗ್ಲೂ ಬೆಂಬಲವಾಗಿ ಯಾವಾಗ್ಲೂ ಇದನ್ನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನ ಜನರಿಗೆ ಮನೆಗೆ ಮೂಲೆಗೆ ಹಳ್ಳಿಗೆ ತಲುಪುವಂತೆ ಮಾಡಿ ಪ್ರತಿಯೊಬ್ಬರು ಅವ್ರವ್ರ ಮನೆಗಳಲ್ಲಿ ಮಾಡ್ಕೊಳ್ಳಿ ಅನ್ನೋ ನಮ್ಮ ಉದ್ದೇಶ ಒಂದೇ. ಪ್ರತಿ ಮನೆಗಳಲ್ಲಿ ಆರೋಗ್ಯವಿರಲಿ, ಪ್ರತಿ ಮನೆಗಳಲ್ಲಿ ಡಾಕ್ಟರ್, ನಮ್ಮ ಆಹಾರದಲ್ಲೇ ನಮ್ಮ ಡಾಕ್ಟರ್ ಇದ್ದಾರೆ ಅನ್ನೋ ತೋರಿಸಿ ಅನ್ನೋ ಒಂದು ಸಂದೇಶವನ್ನ ನೀಡಿ ಅಂತ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ನಿಮ್ಮೆಲ್ಲರಿಗೂ ಸಹ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಇಂದ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ, ಧನ್ಯವಾದಗಳು. ಥ್ಯಾಂಕ್ ಯು. ಚಿಲುಮೆ ರವಿಕುಮಾರ್ ಫೌಂಡೇಶನ್ಗೆ, ಚಿಲುಮೆ ರವಿಕುಮಾರ್ ಫೌಂಡೇಶನ್ಗೆ, ಚಿಲುಮೆ ರವಿಕುಮಾರ್ ಫೌಂಡೇಶನ್ಗೆ.